ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪನ್ನೀರಲ್ಲಿ ರೆಸಿಪೀಸ್ ಮಾಡ್ತಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಬನ್ನಿ ನೋಡಿ, ನಾನು ಇವತ್ತಿನ ಅಡುಗೆಗೆ ಪನ್ನೀರ್ ಫ್ರೈ ಮಾಡ್ತಿದ್ದೀನಿ. ನೋಡಿ, ಮನೇಲೇ ಟ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ ಅನ್ನೋ ರೀಸನ್ಗೆ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಪನ್ನೀರನ್ನ ತೊಗೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ. ನಾನು ಇಬ್ಬರಿಗಾಗೋಷ್ಟು ಪನ್ನೀರನ್ನ ತೊಗೊತಿದ್ದೀನಿ. ಇಲ್ಲಿ ಪನ್ನೀರನ್ನ ಈ ಥರ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು, ಖಾರ, ನಿಮಗೆ ಯಾವ್ಯಾವ ಮಸಾಲ ಐಟಮ್ಸ್ ಬೇಕಾಗುತ್ತಲ್ವ ಅದನ್ನೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ಮತ್ತು ಪನ್ನೀರ್ ಮಸಾಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮ್ಯಾಗ್ನಿನೇಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಲ್ಲನೂ ಸ್ಪ್ರೆಡ್ ಆಗಬೇಕು, ಎಲ್ಲ ಪನ್ನೀರ್ಗೆ ನೀಟಾಗಿ ಮಸಾಲ ಸ್ಪ್ರೆಡ್ ಆಗಬೇಕು. ಆ ಥರ ಒಂದು 5 ಮಿನಿಟ್ಸ್ ಆದರೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಇದನ್ನು ಸೈಡ್ಗೆ ಎತ್ತಿಟ್ಬಿಡ್ಬೇಕಾಗುತ್ತೆ. ಯಾಕಂದರೆ ಅದು ಚೆನ್ನಾಗಿ ಎಲ್ಲನೂ ಮ್ಯಾಗ್ನಿನೇಟ್ ಆಗಬೇಕಲ್ವ, ಹೀರ್ಕೋಬೇಕಲ್ವ ಚೆನ್ನಾಗಿ ಪನ್ನೀರ್ ಒಳಗಡೆ. ಅದು ಈ ಥರ ಫೈನಲಾಗಿ ಈ ಥರ ನೋಡೋಕೆ ಕಾಣಿಸುತ್ತೆ. ನೋಡಿ, ಇದನ್ನು ಎತ್ತಿ ಸೈಡಿಗೆ ಇಟ್ಟು ಒಂದು 15 ಮಿನಿಟ್ಸ್ ಆದಮೇಲೆ ಅದು ರೆಡಿಯಾಗಿ ಹೋಗಿರುತ್ತೆ ಅಲ್ವ. ಒಂದು ಬಾಣಲಿಗೆ ಬೆಣ್ಣೆನ ತಗೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಅದನ್ನು ನೀಟಾಗಿ ಈ ಥರ ನಾನು ಮಾಡ್ತಿದ್ದೀನಲ್ಲ ನೋಡಿ, ಆ ಥರ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಪನ್ನೀರ್ ನೀಟಾಗಿ ಫ್ರೈ ಆಗಬೇಕಲ್ವ, ಹಾಗಾಗಿ ಬೆಣ್ಣೆಯಲ್ಲೇ ಪನ್ನೀರನ್ನ ಫ್ರೈ ಮಾಡಬೇಕಾಗುತ್ತೆ. ಹಂಗಾಗಿ ಈ ಥರ ಅಷ್ಟು ಬೆಣ್ಣೆನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ಪ್ರೆಡ್ ಮಾಡಿಕೊಂಡು ನಾವು ಮ್ಯಾಗ್ನೇಟ್ ಮಾಡಿ 15 ಮಿನಿಟ್ಸ್ ಎತ್ತಿಟ್ಟಿದ್ವಲ್ವ, ಆ ಪನ್ನೀರು ಈ ಥರ ಹಾಕ್ಕೋಬೇಕಾಗುತ್ತೆ. ನೋಡಿ, ಒಂದೊಂದಾಗಿ ಮಾಡೋಕ್ಕೂ ತುಂಬಾ ಈಸಿ, ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ನೋಡಿ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಜ ಹೇಳ್ತೀನಿ, ಹೋಟ್ಲಲ್ಲೂ ಕೂಡ ಈ ಥರ ಟೇಸ್ಟ್ ಬರಲ್ಲ, ಆ ಥರ ಟೇಸ್ಟ್ ಆಗಿತ್ತು. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಪಕ್ಕ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಏನಿಲ್ಲ ಅಂದರೆ 2 ಮಿನಿಟ್ಸ್ ಆದರೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತಂತಲೇ ಹೇಳ್ಬೋದು. ಇವಾಗ ಇದಾಗಿದೆ. ಮಕ್ಕಳು ಹಠ ಮಾಡುವಾಗ ಈ ಥರ ಬೇಗನೆ ಪನ್ನೀರ್ ಇದ್ದರೆ ಮಾಡಿಕೊಟ್ಬಿಡ್ಬೋದಲ್ವ ಮನೆಯಲ್ಲೇ, ತುಂಬಾ ಟೇಸ್ಟಾಗಿ ಬರುತ್ತಂತಲೇ ಹೇಳ್ಬೋದು. ನೋಡಿ, ಪನ್ನೀರ್ ಫ್ರೈ ರೆಡಿಯಾಗಿ ಹೋಗಿದೆ. ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ನಾನು ಈ ಕಡೆ ಪನ್ನೀರ್ ಫ್ರೈಡ್ ರೈಸ್ ಕೂಡ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಕೂಡ ಮಾಡ್ಕೊತಿದ್ದೀನಿ. ಅದಕ್ಕೊಂದು ಈರುಳ್ಳಿ ಮತ್ತು ಕ್ಯಾರೆಟು, ವೆಜಿಟೇಬಲ್ಸ್ ಏನೇನು ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಹೆರ್ಚ್ಕೋಬೇಕಾಗುತ್ತೆ. ನಾನು ಇಲ್ಲಿ ಈರುಳ್ಳಿನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹೆರ್ಚ್ಕೋಬೋದು, ಇಲ್ಲ ಉದ್ದುದ್ದಾಗಿನೇ ಹೆರ್ಚ್ಕೋಬೋದು. ನಾನು ಇಲ್ಲಿ ಚಿಕ್ಕದಾಗಿ ಒಂದು ಈರುಳ್ಳಿನ ಹೆರ್ಚ್ಕೊತಿದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕು, ಎಷ್ಟು ಜನದ ಕ್ವಾಂಟಿಟಿ ಮೇಲೆ ನೀವು ಹೆರ್ಚ್ಕೋಬೋದು. ನಾನಿಲ್ಲಿ 2 ಕ್ವಾಂಟಿಟಿ ಮಾಡ್ತಿದ್ದೀನಿ ಅಲ್ವಾ, ಹಾಗಾಗಿ 1 ಈರುಳ್ಳಿ ಸಾಕಾಗುತ್ತೆ ಅಂಥೇಳಿ 1 ಈರುಳ್ಳಿನ ಹೆರ್ಚ್ಕೊತಿದ್ದೀನಿ. ನೆಕ್ಸ್ಟು ಇಲ್ಲಿ ಕ್ಯಾರೆಟ್ನ ನಾನು ಸಣ್ಣದಾಗಿ ಹೆರ್ಚ್ಕೊತಿದ್ದೀನಿ. ನೋಡಿ, ಯಾಕೆ ಚಿಕ್ಕದಾಗಿ ಹೆರ್ಚ್ಕೋಬೇಕಂದ್ರೆ ನಾವು ಇದು ಓನ್ಲಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಬೇಗನೆ ಬೆಂದೋಗಲ್ಲಲ್ವ, ಫ್ರೈ ಆಗಲ್ಲ ಅನ್ನೋ ರೀಸನ್ಗೆ ಚಿಕ್ಕವಾಗಿ ಹೆರ್ಚ್ಕೊತಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಈ ಥರ ಈರುಳ್ಳಿ, ಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟ್ ಈ 4ನ ನಾನು ಹಾಕ್ಕೊತಿದ್ದೀನಿ. ನೋಡಿ, ಪನ್ನೀರ್ ಫ್ರೈಡ್ ರೈಸ್ಗೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಬಾಣಲಿಗೆ ಎಣ್ಣೆ ಇಡಬೇಕು. ಈ ಕಡೆ ಪನ್ನೀರನ್ನು ತೊಗೊಂಡಿರಬೇಕು. ಒಂದು ಬಾಣಲಿಗೆ ಎಣ್ಣೆ ಕಾಯ್ದಕ್ಕೆ ಇಟ್ಬಿಡಬೇಕು ನೀಟಾಗಿ. ಒಂದಿಬ್ಬರಿಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟೇ ಮಾಡ್ಕೊತಿದ್ದೀನಿ ಅಲ್ವಾ, ನಾನು ಎಣ್ಣೆ ಇಷ್ಟೇ ತೊಗೊತಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾರ್ಮಲಾಗಿ ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಸಾಸಿವೆ ಸ್ಕಿಪ್ ಮಾಡೋರು ಮಾಡ್ಬೋದು, ಜೀರಿಗೆಯಲ್ಲಿ ಮಾತ್ರ ಮಾಡ್ಕೋಬೋದು. ನಾನಿಲ್ಲಿ ಸಾಸಿವೆ ಜೀರಿಗೆ 2 ಹಾಕ್ತಿದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ನೀಟಾಗಿ ಫ್ರೈ ಆದ ತಕ್ಷಣವೇ ನಾನು ಹೆರ್ಚಿಟ್ಟಿರ್ತಕ್ಕಂಥ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಬೇಕಲ್ವ. ನೆಕ್ಸ್ಟ್ ಕರಿಬೇವು ಹಾಕ್ಕೊತಿದ್ದೀನಿ. ನೋಡಿ, ಕರಿಬೇವು ಹಾಕ್ಕೊಂಡು ನೀಟಾಗಿ ಮೆಣಸಿನ್ಕಾಯಿನ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಘಾಟ್ ಏನೋ ಬರೋಂಗಿಲ್ಲ.
ನೋಡಿ ಈ ಥರ ಫ್ರೈ ಮಾಡ್ಕೊಂಡ ತಕ್ಷಣವೇ ನೆಕ್ಸ್ಟ್ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಬೇಕಾಗುತ್ತೆ. ನೋಡಿ ಈ ಥರ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಈ ಥರ ಸೇರಿಸ್ಕೊತಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಮುಂಚೆನೇ ರೈಸ್ ಮಾಡ್ಕೊಂಡು ಇಟ್ಕೊಂಡು ಬಿಟ್ಟಿದ್ದೀನಿ. ಅದನ್ನು ಇದು ಒಗ್ಗರಣೆಗೆ ಮಿಕ್ಸ್ ಮಾಡೋದಷ್ಟೇ ಬಾಕಿ ಇರೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ವಿಡಿಯೋನ ಯಾವುದೇ ರೀತಿಯಾಗಿ ಸ್ಪೀಡ್ ಮಾಡಿಲ್ಲ. ನಾನು ನೀಟಾಗಿ ನಿಮಗೆ ಗೊತ್ತಾಗಲಿ ಅನ್ನೋ ರೀಸನ್ಗೆ ಹಾಗೆ ಬಿಟ್ಟು ನೋಡ್ತಿದ್ದೀನಿ. ನೋಡಿ ಇಲ್ಲಿ ಆಗಿದೆ. ಮಿಕ್ಕಿದ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕ್ಯಾರೆಟು, ಬೀನ್ಸು, ನಿಮ್ಮ ಹತ್ರ ಏನೇನು ಹೆಚ್ಚಿಟ್ಕೊಂಡಿರ್ತೀರ ಅದನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಬೀನ್ಸು, ಕ್ಯಾರೆಟ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು. ಯಾಕಂದರೆ ಇದು ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ನೀರೇನಾದರೂ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಬೆಂದ್ಕೊಂಡು ಹೋಗ್ತಿತ್ತದು. ಇದು ನಾವು ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಫ್ರೈ ಆಗೋಗಿದೆ ನೀಟಾಗಿ. ಇದಕ್ಕೆ ನಾವು ಪನ್ನೀರ್ ಮಸಾಲನ ಆ್ಯಡ್ ಮಾಡ್ಕೊತಿದ್ದೀನಿ. ಆಮೇಲೆ ನೀವು ಖಾರ ಬೇಕಾದರೂ ಎಕ್ಸ್ಟ್ರಾ ಖಾರ ಹಾಕೋಬೋದು. ಹಾಗೆ ಇಲ್ಲಿ ನಾನು ಪನ್ನೀರ್ ಮಸಾಲ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ ಹಾಗೆ ಇದೆಲ್ಲ ರೆಡಿ ಆಗೋಗಿದೆ. ಇವಾಗ ನೀವು ಬೇಕಾದರೆ ಎಕ್ಸ್ಟ್ರಾ ಖಾರ ಬೇಕಂದರೆ ನಾನು ಹೇಳ್ದಾಗೆ ನೀವು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಆವಾಗ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಯಾವುದೇ ರೀತಿಯಾಗಿ ಖಾರನ ಮಿಕ್ಸ್ ಮಾಡ್ಕೊತಿಲ್ಲ. ಈಗ ನೆಕ್ಸ್ಟ್ ಇದು ರೆಡಿಯಾಗಿ ಹೋಗಿದೆ ಅಲ್ವಾ, ಇದಕ್ಕೆ ನಾವು ಪನ್ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಪನ್ನೀರನ್ನ ತಗೊಂಡ ನಂತರ ನೀಟಾಗಿ ಪನ್ನೀರ್ ಒಳಗಡೆ ಅದು ಎಲ್ಲ ಮ್ಯಾಗ್ನೇಟ್ ಆಗಬೇಕು. ಅಂದರೆ ಈಗ ಒಗ್ಗರಣೆ ಎಲ್ಲ ಅದಕ್ಕೆ ಸೇರ್ಕೋಬೇಕು. ಖಾರ, ಉಪ್ಪು ಎಲ್ಲ ಹೀರ್ಕೋಬೇಕಲ್ವ ಅದು. ಆ ಥರ ನೀಟಾಗಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಮೇನ್ ಇದೇ ನೋಡಿ, ಇದನ್ನೇನಾದರೂ ಮಿಸ್ಟೇಕ್ ಮಾಡಿದರೆ ರೈಸ್ ಚೆನ್ನಾಗಿ ಆಗಲ್ಲ. ಯಾಕಂದರೆ ಅದು ಪನ್ನೀರು ಮೆತ್ತಗೆ ಒಳಗಡೆ ಹಾಗೆ ಉಳ್ಕೊಂಡು ಬಿಡುತ್ತೆ. ಇದನ್ನು ಲೋ ಫ್ಲೇಮಲ್ಲಿಟ್ಟು ಒಂದು 5 ಮಿನಿಟ್ಸ್ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ಪನ್ನೀರಲ್ಲಿ ಖಾರ, ಉಪ್ಪು ಅಂಶ ಎಲ್ಲ ಹೋದಾಗ ಮಾತ್ರ ನೀಟಾಗಿ ಚೆನ್ನಾಗಾಗುತ್ತೆ. ಇದೀಗ ಆಲ್ರೆಡಿ ರೆಡಿಯಾಗಿ ಹೋಗಿದೆ. ನಾನಿಲ್ಲಿ ನಾರ್ಮಲ್ ರೈಸೇ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಬೇರೆ ರೈಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ ನಾನು ಈ ಥರ ನೀಟಾಗಿ ಇದನ್ನು ಕೂಡ ನೀಟಾಗಿ ತಿರ್ಗಿಸ್ಕೋಬೇಕಾಗುತ್ತೆ. ನೋಡಿ ಇದರಲ್ಲೂ ಕೂಡ ಖಾರದ ಅಂಶ, ಉಪ್ಪಿನ ಅಂಶ ಎಲ್ಲನೂ ನೀಟಾಗಿ ಹೋಗಬೇಕಾಗುತ್ತೆ. ಇದು ಆಲ್ರೆಡಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡ್ರೆ ಪನ್ನೀರ್ ಫ್ರೈಡ್ ರೈಸ್ ಕೂಡ ರೆಡಿಯಾಗಿ ಹೋಗುತ್ತೆ. ನೋಡಿ ಇಲ್ಲಿ ಫೈನಲ್ಲಾಗಿ ಪನ್ನೀರ್ ಫ್ರೈಡ್ ರೈಸ್ ಕೂಡ ರೆಡಿ ಆಯಿತು. ನಾನು ಸರ್ವ್ ಮಾಡ್ತಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಪನ್ನೀರ್ ರೆಸಿಪಿ ಹೇಗಿತ್ತು, ಇಷ್ಟ ಆದಮೇಲೆ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ. ನಾನು ಇನ್ಯಾವ್ಯಾವ ಥರ ಲಾಗ್ ಮಾಡಬೇಕಂತೇಳಿ ನಿಮಗೆ ಕೇಳ್ತಾನೆ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ನಾನು ಖಂಡಿತವಾಗಿ ಲಾಗ್ ಮಾಡಾಕ್ತೀನಿ. ಎರಡೂ ರೆಸಿಪೀಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದ್ವು ಅಂತಲೇ ಹೇಳ್ಬೋದು. ತುಂಬ ಟೇಸ್ಟ್ ಕೂಡ ಆಗಿತ್ತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.